ಕೋಲಾರದ ಗ್ರಾಮೀಣ ಪ್ರದೇಶದ ಜನರು ಸಮಸ್ಯೆಗಳನ್ನು ಹೊತ್ತು ತಾಲೂಕು ಕೇಂದ್ರಕ್ಕೆ ಬರಲು ಕಷ್ಟವಾಗಿದ್ದು, ಈ ತಿಂಗಳಲ್ಲೇ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ತಾಲೂಕು ಮಟ್ಟದ ಅಧಿಕಾರಿಗಳೊಟ್ಟಿಗೆ ಜನಸ್ಪಂದನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಾ ಇದ್ದು, ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಶಾಸಕ ಕೊತ್ತೂರು ಜಿ ಮಂಜುನಾಥ್ ತಿಳಿಸಿದರು. ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಾರದಲ್ಲಿ ಕನಿಷ್ಠ 2 ದಿನಗಳ ಕಾಲ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿಯೇ ತಹಶೀಲ್ದಾರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಪಿಡಿಒ ಕಾರ್ಯದರ್ಶಿಗಳು ಒಳಗೊಂಡಂತೆ ದಿನಕ್ಕೆ 4 ಪಂಚಾಯಿತಿಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಡುವ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು ಅಂತ ತಿಳಿಸಿದರು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರಾಜ್ಯದ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಸೀಮಿತವಾಗಿದೆ ಎಂದು ನಮ್ಮ ವಿರೋಧಿಗಳು ಪ್ರಚಾರದಲ್ಲಿ ತೊಡಗಿದ್ದಾರೆ. ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಸುಮಾರು 14 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಅಂಥವರಿಗೆ ರಾಜ್ಯವನ್ನ ಹೇಗೆ ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಗೊತ್ತಿದೆ. ಜನಪರ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಬಹುದು ಎಂಬುದು ಗೊತ್ತಿದೆ. ವಿರೋಧಿಗಳ ಮಾತುಗಳಿಗೆ ತಲೆಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹಳ್ಳಿಗಳಿಂದ ನೇರವಾಗಿ ಪಂಚಾಯಿತಿ ಕೇಂದ್ರಗಳಿಗೆ ರಸ್ತೆಗಳು ನಿರ್ಮಾಣ, ಆರೋಗ್ಯ ಇನ್ನಿತರ ಕಾರ್ಯಕ್ರಮಗಳಿಗೆ 25 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಜತೆಗೆ ಕೋಲಾರ ನಗರದ ಹೊರವಲಯದ ವರ್ತುಲ ರಸ್ತೆ ಸೇರಿದಂತೆ ಮೆಡಿಕಲ್ ಕಾಲೇಜು ಪ್ರಾರಂಭಿಸಲು ಕ್ರಮ ವಹಿಸಲಾಗಿದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರವು ಬಂದ ನಂತರ ಗ್ಯಾರಂಟಿ ಯೋಜನೆಗಳ ಜಾರಿಯ ಜತೆಗೆ ಅಭಿವೃದ್ಧಿ ಕೆಲಸಗಳೊಟ್ಟಿಗೆ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ತಳಮಟ್ಟದ ಸಮಸ್ಯೆಗಳನ್ನು ಗುರುತಿಸಿ ಪರಿಹಾರ ನೀಡಲು ಜನಸ್ಪಂದನ ಕಾರ್ಯಕ್ರಮಗಳು ಸಹಕಾರಿಯಾಗಲಿವೆ ಅಂತ ಹೇಳಿದರು. ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ಸ್ ಇದೆ, ಸ್ಟೇಟ್ ಗೌರ್ಮೆಂಟ್ ಆರ್ಡರ್ಸ್ ಇದೆ. ಸಾಕಷ್ಟು ಬಾರಿ ನಾವು ಈ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳಿಗೆ 95 ಎಲ್ಲರಿಗೂ ಮನವಿ ಮಾಡಿದ್ದೀವಿ. ಮೇಡಮ್ ಎಲ್ಲರೂ ಕೂಡ ಅದು ಎಲ್ಲ ದಾಖಲೆ ಪರಿಶೀಲನೆ ಮಾಡಿ ಇಲ್ಲ ನಮಗೆ ಮಕ್ಕಳಿಗೆ ತುಂಬ ಗೊಂದಲ ನಿವಾರಣೆ ಮಾಡಿ ನೀವೇ ಯಾವ್ದು ಕೊಟ್ಟು ಅನಿಲ್ ಅಣ್ಣವರು, ನಮ್ಮ ಎ ಸಿ ಅವರು, ಹಾಗೆ ತಹಸೀಲ್ದಾರ್ ಅವರು, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ನಮ್ಮ ನಗರಸಭೆ ಕಮಿಷನರು ಎಲ್ಲರೂ ಸೇರಿ ಜನತಾ ದರ್ಶನವನ್ನು ಮಾಡಿದ್ದೀವಿ. ಆ ಜನತಾ ದರ್ಶನದಲ್ಲಿ ನಮಗೆ ಇವತ್ತು 83 ಅರ್ಜಿಗಳು ಬಂದಿರ್ತವೆ. 83 ಅರ್ಜಿ ಬಂದಿರ್ತವೆ. ಇನ್ನು ಕೆಲವೊಂದು ಹ್ಯಾಂಡಿಕ್ಯಾಪ್ಸು ಇಂಥದ್ದು ವೆಹಿಕಲ್ಸ್ಗೆ ಅಂತ ಅದು ನಮ್ಮ ಫಂಡಲ್ಲಿ ಕೊಡಬೇಕಾಗ್ತದೆ, ನಾನು ಅಥವಾ MLC ಫಂಡಲ್ಲಿ ಕೊಡುವಂಥದ್ದು. ಅದು ಒಂದು ಅರ್ಜಿ, ಒಂದು 7-8 ಅರ್ಜಿ ಬಂದಿದೆ. ಸಪ್ರೇಟಾಗಿ ನಾವು ಇಟ್ಕೊಂಡಿದ್ದೀವಿ. ಅದು ನಮ್ಮ ಏನು ಅಂಗವಿಕಲರ ನಿಧಿನಲ್ಲಿ ಕೊಡೋದಕ್ಕೆ ನಮ್ಮ 20% ನಮ್ಮ KLD MP ಈ ನಮ್ಮ MLC ಫಂಡಲ್ಲೆಲ್ಲ ಬರುತ್ತೆ, ಅದರಲ್ಲಿ ಕೊಡ್ತೀವಿ ಅಂತ ಆ ಅರ್ಜಿಗಳು ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ. ಇವತ್ತು ತಾಲೂಕು ಆಫೀಸ್ ಆಗ್ಬೋದು, AC ಆಫೀಸ್ ಆಗ್ಬೋದು, ನಮ್ಮ ರೆವಿನ್ಯೂ ಸಂಬಂಧಪಟ್ಟಂಗೆ EOಗೆ ಜಾಸ್ತಿ ಇರೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆ್ಯಂಡ್ EO ಡಿಪಾರ್ಟ್ಮೆಂಟ್, ಇವರಿಬ್ಬರಿಗೆ ಜಾಸ್ತಿ ಸಂಬಂಧಪಟ್ಟಿದೆ. ರಸ್ತೆಗಳದ್ದು ಇಂಥದ್ದೆಲ್ಲ ಸ್ವಲ್ಪ ಕಮ್ಮಿ ಇದೆ. 83 ಅರ್ಜಿಗಳು ಬಂದಿದೆ. 83 ಅರ್ಜಿಗಳನ್ನು ತೊಗೊಂಡಿದ್ದೀವಿ. 83 ಅರ್ಜಿಗಳನ್ನು ಇವತ್ತು ಕಂಪ್ಲೇಂಟು ರೈಸ್ ಆಗುತ್ತೆ. ಅದು ಕಂಪ್ಲೇಂಟ್ ರೈಸ್ ಆಗಿದ ತಕ್ಷಣ ಅವ್ರಿಗೆ ಮೆಸೇಜ್ಗಳು ಹೋಗ್ತವೆ. ಆ ಕಂಪ್ಲೇಂಟ್ ರೈಸ್ ಆಗಿ ಯಾವುದೇ ಒಂದು ಇತ್ಯರ್ಥ ಏನು ಅರ್ಜಿಗಳು ಬಂದಿದ್ದಾವೋ ಆ ಅರ್ಜಿಗಳು ಇತ್ಯರ್ಥ ಆಗುತ್ತೆ. ಅದು ನಾವು ಕೆಲಸ ಮಾಡೋ ರೀತಿಯಲ್ಲಿ ಇದ್ದರೆ ಮಾಡ್ತೀವಿ, ದಾಖಲೆಗಳೇನಾದರೂ ಪರಿಶೀಲನೆ ಮಾಡ್ತೀವಿ. ಇದು ಯಾವುದು ಮಾಡೋಕ್ಕೆ ಆಗೋದಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಅದು ಮಾಡೋಕ್ಕಾಗಲ್ಲ ಅಂತಲೇ ಎಂಡಾರ್ಸ್ಮೆಂಟ್ ಕೊಟ್ಬಿಡ್ತೀವಿ. ಅವರು ಮುಂದಿನ ಏನಿದೆಯೋ ಅದಕ್ಕೂ ಹೋಗ್ಬೋದು. ಆ ಥರ ಏನಿದೆಯೋ ಇವತ್ತು ಬಂದಿರತಕ್ಕಂಥ 83 ಅರ್ಜಿ ಬಂದಿದೆ. 83 ಅರ್ಜಿಯನ್ನು ಇತ್ಯರ್ಥ ಮಾಡ್ತೀವಿ. ಯಾವ ರೀತಿ ಸಮಸ್ಯೆಗಳು ಜಾಸ್ತಿ ಬಂದಿರೋದು ಬಂದ್ಬಿಟ್ಟು ಸರ್ವೆಗೆ ಸಂಬಂಧಪಟ್ಟಿತ್ತು, ಮಶಾಣಕ್ಕೆ ಸಂಬಂಧಪಟ್ಟಿತ್ತು, ದಾರಿಗೆ ಸಂಬಂಧಪಟ್ಟಿತ್ತು. ದಾರಿ ಅಂದರೆ ಮಶಾಣಕ್ಕೆ ಹೋಗೋಕ್ಕೆ ದಾರಿ, ಹಿಂದುಗಡೆ ಇರತಕ್ಕಂಥ ಜಮೀನುಗಳಿಗೆ ಹೋಗುವಂಥ ದಾರಿ, ಗ್ರಾಮಗಳಲ್ಲಿ ಒಂದು 2-3 ಅರ್ಜಿ ಇದೆ, ಮನೆಗಳಿಗೆ ಹೋಗುವಂಥದ್ದು ದಾರಿಗಳು, ಇಂಥದ್ದೇ ಜಾಸ್ತಿ ಇರೋದು. ಬೇರೆ ಯಾವುದೂ ಇಲ್ಲ, ಬೇರೆ ಸಮಸ್ಯೆಗಳು ಯಾವುದೂ ಇಲ್ಲ. ಆಮೇಲೆ ಕೆಲವೊಂದು ಊರಲ್ಲಿ ಡ್ರೈನೇಜ್ ಕ್ಲೀನ್ ಆಗಬೇಕು, ನಮಗೆ ಸಿಮೆಂಟ್ ರೋಡ್ ಹಾಕ್ಕೊಡ್ಬೇಕು ಬಂದಿದೆ. ಅಂಥದನ್ನು ನಾವು ಅವರಿಂದ ನಮ್ಮ NREG ಇದೆ, ಅವರು ಇದ್ದಾರೆ, ನಮ್ಮ ಫಂಡ್ಸು ಇರ್ತವೆ, ಯಾವುದ್ರಲ್ಲಾದರೂ ಒಂದರಲ್ಲಿ ನಾವು ಮಾಡಿಕೊಡ್ತೀವಿ ಅಂತೇಳಿ. ಜಾಸ್ತಿ ಬಂದಿರೋದು ಮಶಾಣಕ್ಕೆ ದಾರಿ, ಊರಲ್ಲಿ ನಮ್ಮ ಜಮೀನಿದೆ, ಜಮೀನಿಗೆ ಹೋಗುವಂಥ ದಾರಿ, ನಕಾಶಿನಲ್ಲಿ ದಾರಿ ಇದೆ, ಆ ದಾರಿನ ನಮಗೆ ಬಿಡಿಸ್ಕೊಡಿ, ಓಡಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇಂಥ ಅರ್ಜಿಗಳು ಬಂದಿದ್ದಾವೆ, ಅದನ್ನೆಲ್ಲ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಜಾಸ್ತಿ